ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಸಾಹೇಬರು ಆಫೀಸಿನಲ್ಲಿ ಕುಳಿತುಕೊಂಡಿದ್ದಾರೆ. ಬೆಳಿಗ್ಗೆ 10 ಗಂಟೆ ಆಗಿದ್ದಿರಬೇಕು. ಅವರ ಸಹೋದ್ಯೋಗಿಯೊಬ್ಬರು ಕೊಠಡಿಯೊಳಗೆ ಬಂದರು. ಸರ್, ನಿಮಗೆ ಸುದ್ದಿ ಗೊತ್ತಾಯ್ತಾ ಅಂತ ಕೇಳಿದ್ರು. ಯಾವ ಸುದ್ದಿ? ಅದೇ ಸರ್, ಈಗ 1 ತಾಸಿನ ಹಿಂದೆ ರಾಜೀವನಗರದ 3ನೇ ಮೈಲ್ನ ಹತ್ತಿರ ಆದ ಅಪಘಾತದ ಬಗ್ಗೆ. ಮಕ್ಕಳು ರಸ್ತೆ ದಾಟಿ ಶಾಲೆಗೆ ಹೋಗ್ತಿದ್ರಂತೆ. ಆಗ ನಗರ ಸಂಚಾರದ ಬಸ್ಸು ವೇಗವಾಗಿ ಬಂದು ಹೊಡಿತಂತೆ. ಭಾರೀ ಅನಾಹುತ ಸರ್. ಅದೆಷ್ಟೋ ಮಕ್ಕಳಿಗೆ ಪೆಟ್ಟಾಯಿತು ತಿಳಿದಿಲ್ಲ. ತುಂಬ ಜನ ಸೇರಿದ್ದಾರೆ ಅಂತ ಸಹೋದ್ಯೋಗಿಗಳು ಅಂದರು. ಛೇ, ಎಷ್ಟು ಬೇಜವಾಬ್ದಾರಿ. ನಮ್ಮ ಬಸ್ ಡ್ರೈವರ್ಗಳೇ ಹೀಗೆ. ಒಟ್ಟು ನಮ್ಮಲ್ಲಿ ರಸ್ತೆ ನಿಯಮಗಳ ಅರ್ಥವೇ ಇಲ್ಲ. ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಭಾಷಣವನ್ನೇ ಬಿಗಿದ್ರು ಸಾಹೇಬರು. ಅರ್ಧ ಗಂಟೆ ನಂತರ ಮತ್ತೊಬ್ಬ ಸಹೋದ್ಯೋಗಿ ಬಂದು, ಸರ್, ರಾಜೀವನಗರದ ಅಪಘಾತದ ವಿಷಯ ತಿಳಿತೆ ಅಂತ ಕೇಳ್ದ. ಅದೇ ಬಸ್ ಅಪಘಾತ ತಾನೇ ಅಂತ ಕೇಳಿದ್ರು. ಹಾಗೆ ಯಾವ ಶಾಲೆಯ ಮಕ್ಕಳಂತೆ ಅಂತ ಸಾಹೇಬರು ಮುಂದುವರಿಸಿದ್ರು. ಪಕ್ಕದಲ್ಲಿ ಇರುವ ನಲಂದಾ ಶಾಲೆಯ ಮಕ್ಕಳಂತೆ ಸರ್ ಅಂದ. ಹೌದೇ? ಗಾಬರಿಯಾದರು ಸಾಹೇಬರು. ಅವರ ಮಕ್ಕಳು ಅದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಯಾವ ಕ್ಲಾಸಿನ ಮಕ್ಕಳಂತೆ? ಅದು ಸರಿಯಾಗಿ ಗೊತ್ತಿಲ್ಲ ಸರ್, ತೊದಲಿಸಿದ್ರು ಸಹೋದ್ಯೋಗಿಯು. ಸಾಹೇಬರು ತಕ್ಷಣ ತಮ್ಮ ಸೆಕ್ರೆಟರಿಯನ್ನು ಕರೆದು ಶಾಲೆಗೆ ಫೋನ್ ಮಾಡಿ ವಿವರ ಪಡೆಯುವಂತೆ ಆಜ್ಞೆ ಮಾಡಿದ್ರು. ಎದೆ ಡವಗುಡ್ತಾ ಇತ್ತು. ಯಾಕಂದರೆ ಅದೇ ಸಮಯದಲ್ಲಿ ಅವರ ಮಕ್ಕಳು ಶಾಲೆಗೆ ಹೋಗೋದು. ಫೋನ್ ಕಿರುಗುಟ್ಟಿತ್ತು. ಸೆಕ್ರೆಟರಿ ಹೇಳಿದ್ರು, ಸರ್, 3 ಮಕ್ಕಳ ಮೇಲೆ ಬಸ್ ಹಾಯ್ದಿತಂತೆ. 2 ಗಂಡು ಮಕ್ಕಳು 4ನೇ ತರಗತಿಯವರಂತೆ. ಇನ್ನೊಬ್ಬಳು 3ನೇ ತರಗತಿ. ಒಬ್ಬ ಹುಡುಗ ಅಲ್ಲಿ ತೀರಿಕೊಂಡರಂತೆ. ಉಳಿದವರ ಪರಿಸ್ಥಿತಿ ಚಿಂತಾಜನಕವಾಯಿತಂತೆ. 4ನೇ ತರಗತಿಯ ಹುಡುಗ ಯಾವ ವಿಭಾಗದವನು? ಗೊತ್ತಿಲ್ಲ ಸರ್. ಸಾಹೇಬರ ಬಾಯಿ ಒಣಗಿತು. ಅವರ ಏಕಮಾತ್ರ ಪುತ್ರ ಅದೇ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಇದ್ದಾನೆ. ತಕ್ಷಣ ಕುರ್ಚಿಯಿಂದ ಎದ್ದು ಡ್ರೈವರ್ನನ್ನು ಕರೆದುಕೊಂಡು ಶಾಲೆಗೆ ದೌಡಾಯಿಸಿದರು. ಶಾಲೆಯ ಮುಂದೆ ಜನಸಾಗರ. ಒಳಗೆ ಹೋಗುವುದೇ ಕಷ್ಟ. ಆ ಗಾಬರಿಯಲ್ಲಿ ಪಕ್ಕದಲ್ಲಿದ್ದವ್ರನ್ನ ಕೇಳಿದರು, ತೀರಿ ಹೋದ ಹುಡುಗ ಯಾವ ವಿಭಾಗದವನು ಅಂತ. ಯಾರೋ ಕೂಗಿದ್ರು, ಬಿ ವಿಭಾಗ ಸರ್. ಸಾಹೇಬರ ತರೆ ಗಿರ್ರಂತು. ಅವರ ಮಗ ಇರುವುದು ಬಿ ವಿಭಾಗದಲ್ಲಿ. ಸಾವರಿಸಿಕೊಂಡು ಮತ್ತೊಬ್ಬರನ್ನ ಕೇಳಿದರು, ಅವನ ಹೆಸರೇನು? ಅದೇನೋ ಗೊತ್ತಿಲ್ಲ ಸರ್, ರಾ ಅಕ್ಷರದಿಂದ ಶುರುವಾಗುತ್ತಂತೆ ಅಂತ. ಮತ್ತೊಬ್ಬರು ಹೇಳಿದರು. ಸಾಹೇಬರು ನೆಲಕ್ಕೆ ಕುಸಿದುಬಿಟ್ರು. ಅವರ ಮಗನ ಹೆಸರು ರಾಘವೇಂದ್ರ. ಹೇಗೋ ಕಷ್ಟಪಟ್ಟು ಎದ್ದು ಪ್ರಾಂಶುಪಾಲರ ಮುಂದೆ ಬಂದು ನಿಂತು, ಏನಾಯಿತು ಮೇಡಮ್ ಅಂತ ಕೇಳಿದರು. ಕಣ್ಣಂಚಿನಲ್ಲಿ ನೀರು ತುಳುಕಲಿಕ್ಕೆ ಸಿದ್ಧವಾಗಿತ್ತು. ಕ್ಷಮಿಸಿ ಸರ್, ಹುಡುಗನನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಅಂದರು ಮೇಡಮ್. ಹುಡುಗನ ಹೆಸರೇನು ಮೇಡಮ್ ಅಂತ ಕೊನೆಯ ಆಸರೆ ಎಂಬಂತೆ ಕುಗ್ಗಿದ ಧ್ವನಿಯಲ್ಲಿ ಕೇಳಿದರು ಸಾಹೇಬರು. ತೀರಿ ಹೋದ ಹುಡುಗ ತಾನೇ. ಅವನ ಹೆಸರು ರಾಮಚಂದ್ರ ಶ್ರೀವಾತ್ಸವ. ಇನ್ನೊಬ್ಬ ಹುಡುಗ ಆಸ್ಪತ್ರೆಯಲ್ಲಿದ್ದಾನೆ, ಅವನು ಗೋವಿಂದ. ಎದೆಯ ಮೇಲೆ ಬಂಡೆ ಸರಿದು ಹೋಯಿತು. ಮನಸ್ಸು ನಿಚ್ಚಳವಾಯಿತು. ಸಾಹೇಬರು ಮತ್ತೆ 6 ಇಂಚು ಉದ್ದವಾದರು. ಹೊರಗೆ ಬಂದು ನಿರಾಳವಾಗಿ ಉಸಿರಾಡಿ ಹೇಳಿದರು, ಛೇ, ಎಷ್ಟು ಬೇಜವಾಬ್ದಾರಿ. ನಮ್ಮ ಬಸ್ ಡ್ರೈವರ್ಗಳೇ ಹೀಗೆ. ನಮ್ಮಲ್ಲಿ ರಸ್ತೆ ನಿಯಮಗಳೇ ಅರ್ಥವೇ ಇಲ್ಲ. ಭಾಷಣವನ್ನು ಆರಂಭ ಮಾಡಿಬಿಟ್ರು. ಆದರೆ ಹೃದಯದಲ್ಲಿ ನಿರಾತಂಕ. ಆತ್ಮೀಯರೇ, ಈ ಕಥೆ ಹೇಳಲಿಕ್ಕೆ ಕಾರಣ ಇದೆ. ನಮ್ಮೆಲ್ಲರಿಗೂ ಹಾಗೆ ಎಲ್ಲಿಯೋ ಆದ ಘಟನೆಯ ಬಗ್ಗೆ ನಮ್ಮನ್ನು ಯಾವತ್ತೂ ಕೂಡ ನಾವು ತಲೆಗೆಡಿಸ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸು ತಟ್ಟೋದಿಲ್ಲ. ಅದು ನಮ್ಮದೇ ಎಂದಾಗ ಹೃದಯ ಕಲಕಿ ಹೋಗ್ತದೆ. ಅದು ಸರಿಯೂ ಹೌದು. ಆದರೆ ಮತ್ತೊಬ್ಬರ ದುಃಖ, ಆರ್ತತೆ ನಮ್ಮನ್ನು ಸ್ವಲ್ಪವಾದರೂ ತಟ್ಟಬಾರ್ದ? ಹಾಗೆ ಆದರೆ ಮಾನವೀಯತೆಗೆ ಒಂದು ಅರ್ಥ ಬಂದಿತಲ್ವಾ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ. ಕತೆ ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.